ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ಒಟ್ಟಾಗಿ ದೇವರ ಅಮೂಲ್ಯ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, ಚಾಪ್ಟರ್ 75, 75ನೇ ಕೀರ್ತನೆ. ಈ ಕೀರ್ತನೆಯನ್ನು ಬರೆದಂಥವರು ಆಸಾಫ. ಆಸಾಫ ಅಂತ ಹೇಳಿದರೆ ಸಂಗ್ರಹಿಸುವವನು, ಒಟ್ಟುಗೂಡಿಸುವವನು, ಗ್ಯಾದರರ್, ಕಲೆಕ್ಟರ್, ಅಸೆಂಬಲರ್. ಆಸಾಫ ಅಂತ ಹೇಳಿದರೆ ಇನ್ನೊಂದು ಅರ್ಥ ಪುನಃಸ್ಥಾಪಿಸುವವನು ಅಂತ ಕೂಡ. ಯಾಕಂತ ಹೇಳಿದರೆ ಪುನಃಸ್ಥಾಪಿಸುವುದರ ಬಗ್ಗೆ 3ನೇ ವಚನದಲ್ಲಿ, 75ನೇ ಕೀರ್ತನೆ 3ನೇ ವಚನದಲ್ಲಿ ಇದೆ. ಹಾಗಾದರೆ ಆಸಾಫನು ಪ್ರವಾದನೇಯವಾಗಿ ಸೇವೆಯನ್ನು, ಪ್ರವಾದಿಯ ಸೇವೆಯನ್ನು, ಕೀರ್ತನೆಯ ಸೇವೆಯನ್ನು, ದೇವರ ವಾಕ್ಯವನ್ನು ಬರೆಯುವುದರಲ್ಲಿ ಪವಿತ್ರಾತ್ಮ ದೇವರು ಅವನನ್ನು ಉಪಯೋಗಿಸಿದ್ದು ಆಶ್ಚರ್ಯ. ಹೌದು, ಈ ಕೀರ್ತನೆ 75ನೇ ಕೀರ್ತನೆ, ಅದರ ಮೇಲ್ಬರಹ, ಕೀರ್ತನೆಯ ಮೇಲ್ಬರಹ ಈ ರೀತಿಯಾಗಿದೆ: ಕೀರ್ತನೆ 57 ಎಂಬುದಾಗಿ. ಹಾಗಾದರೆ ಕೀರ್ತನೆ 57ನೇ ಅಧ್ಯಾಯದ ಹಾಗೆ ಈ ಕೀರ್ತನೆ 75ನೇ ಕೀರ್ತನೆ ಕೂಡ ಇದೆ ಎಂಬುದಾಗಿ ನಾವು ನೋಡಿಕೊಳ್ತೀವಿ. ಯಾವ ರೀತಿಯಾಗಿ 75 ತಿರುಗಿಸ್ಬಿಟ್ರೆ 57 ಬರ್ತದಲ್ವ, ಆ ರೀತಿಯಾಗಿ ಒಂದಕ್ಕೊಂದು ಲಿಂಕ್ ಇದೆ. ನಂಬರ್ನಲ್ಲಿ, ಸಂಖ್ಯೆಯಲ್ಲಿ ಕೂಡ ಲಿಂಕ್ ಇದೆ, ತೋರಿಕೆಯಲ್ಲಿ ಕೂಡ ಲಿಂಕ್ ಇದೆ. ಹಾಗಾದರೆ 57ನೇ ಕೀರ್ತನೆ ಏನಾಗಿದೆ ಎಂಬುದಾಗಿ ನೋಡೋಣ ಬನ್ನಿರಿ. ಕೀರ್ತನೆ ಸಾಮ್ 57. ಕೀರ್ತನೆ 57ನೇ ಅಧ್ಯಾಯವನ್ನು ನಾವು ನೋಡುವುದಾದರೆ ಅದು ದಾವೀದನು ಬರೆದಿದ್ದು, ಆದರೆ 75ನೇ ಕೀರ್ತನೆಯನ್ನು ಆಸಾಫನು ಬರೆದಿದ್ದು. ನೋಡ್ರಿ, ಇಬ್ಬರು ವ್ಯಕ್ತಿಗಳು, ಬೇರೆ ಬೇರೆ ವ್ಯಕ್ತಿಗಳು ಬರೆದಿದ್ದಾಗ್ಯೂ ವಿಷಯ ಒಬ್ಬನೇ ದೇವರಾತ್ಮನಿಂದ ಬರೆದದ್ದರಿಂದ ಪವಿತ್ರಾತ್ಮನೆಂಬ ಗ್ರಂಥಕರ್ತನ ಒಂದು ಆತ್ಮ ವಿಷಯ ತಿರುಳು ಪುನರಾವರ್ತಿಸಲ್ಪಟ್ಟಿದೆ. ಒಳ್ಳೆಯದು. ಆದರೆ ಕೀರ್ತನೆ 57ನೇ ಅಧ್ಯಾಯವನ್ನು ದಾವೀದನು ಬರೆದನು. ಯಾಕೆ ಬರೆದನು ಅಂದರೆ, ಸೌಲನ ಭೀತಿಯಿಂದ ಓಡಿ ಹೋಗಿ ಗುಹೆಯಲ್ಲಿ ಅಡಗಿಕೊಂಡಿದ್ದಾಗ ರಚಿಸಿದ ಕೀರ್ತನೆ ಈ 57ನೇ ಕೀರ್ತನೆ. 1ನೇ ಸಮುವೇಲ 22ನೇ ಅಧ್ಯಾಯ 1ನೇ ವಚನ, 1ನೇ ಸಮುವೇಲ 24ನೇ ಅಧ್ಯಾಯ 3ನೇ ವಚನ ಇದಕ್ಕೆ ಆಧಾರವಾಗಿ ಬರೆಯಲಾಗಿದೆ. ಸರಿ, ಈಗ ನಾವು ಕೀರ್ತನೆ 75ನೇ ಅಧ್ಯಾಯ 1ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಸಾಮ್ 75 ವರ್ಸ್ 1: ದೇವರೇ ಕೊಂಡಾಡುತ್ತೇವೆ. ಸಾಮಾನ್ಯವಾಗಿ ದೇವರೇ ರಕ್ಷಿಸು, ದೇವರೇ ದಯವಿಟ್ಟು ನನ್ನನ್ನು ರಕ್ಷಿಸು, ದೇವರೇ ರಕ್ಷಿಸು 69ನೇ ಕೀರ್ತನೆ, ದಯವಿಟ್ಟು ರಕ್ಷಿಸು 70ನೇ ಕೀರ್ತನೆ, ದೇವರೇ ನಮ್ಮನ್ನು ಆಶೀರ್ವದಿಸು 67ನೇ ಕೀರ್ತನೆ. ಈ ರೀತಿಯಾಗೆಲ್ಲ ದೇವರೇ ನೀನೇ ನನ್ನ ದೇವರು 63ನೇ ಕೀರ್ತನೆ, ದೇವರೇ ನನ್ನ ಆರ್ತಸ್ವರವನ್ನು ಕೇಳು ಎಂಬಂಥ ಕೀರ್ತನೆಗಳು ಬಂದಿದೆ. ಆದರೆ ಇಲ್ಲಿ ಏಕವಚನದಲ್ಲಿ ಅಲ್ಲ, ಬಹುವಚನದಲ್ಲಿ ಇರುವಂಥದ್ದು ಒಂದು ವೈಶಿಷ್ಟ್ಯತನ ಅಥವಾ ವ್ಯತ್ಯಾಸ ಅಂತ ಹೇಳ್ಬೋದು. ಆಸಾಫನು ಈ ಕೀರ್ತನೆಯನ್ನು ಬರೆಯುವಾಗ ದೇವರೇ ಕೊಂಡಾಡುತ್ತೇವೆ, ಸಾಮೂಹಿಕವಾಗಿ, ಸಮುದಾಯವಾಗಿ, ಸಭೆಯಾಗಿ, ದೇವಜನರಾಗಿ, ಇಸ್ರಾಯೇಲರಾಗಿ, ದೇವರು ಆದುಕೊಂಡವರಾಗಿ ಅವರು ಕೊಂಡಾಡುವಂಥದ್ದನ್ನು ಇಲ್ಲಿ ನಾವು ನೋಡ್ತೇವೆ. ದೇವರೇ ಕೊಂಡಾಡುತ್ತೇವೆ. ಮತ್ತೊಂದು ಸಾರಿ ಅದೇ 1ನೇ ವಚನದಲ್ಲಿ ಕೀರ್ತನೆ 75, ನಿನ್ನನ್ನು ಕೊಂಡಾಡುತ್ತೇವೆ. ಎಷ್ಟೋ ದೇಶಗಳು ಈ ಭೂಮಿಯಲ್ಲಿದೆ. 100 ದೇಶಗಳ ನಡುವೆ
ಭೂಲೋಕದ ನಡುವೆ ಒಂದು ಚಿಕ್ಕ ದೇಶ. ಆ ಚಿಕ್ಕ ದೇಶ, ಅದಕ್ಕೆ 2 ವೈಶಿಷ್ಟ್ಯತೆಗಳು ಇವೆ. 2 ಯುನೀಕ್ನೆಸ್, ಅನುಪಮತನ 2 ಇದೆ ಈ ಇಸ್ರಾಯೇಲ್ ದೇಶದ ಬಗ್ಗೆ. ಆ 2 ಕೂಡ ನಾವು ನೋಡಿಕೊಂಡು ಮುಂದುವರಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ, ದೇವರೇ ಕೊಂಡಾಡ್ತೇವೆ ಅಂತ ಹೇಳ್ಬಿಟ್ಟು ಇಸ್ರಾಯೇಲರ ಬಗ್ಗೆ ಇಂಡೈರೆಕ್ಟಾಗಿ ಇಲ್ಲಿ ನೇರವಾಗಿ ಬರೆದಿರುವಂಥ ಆಸಾಫನ ವಿಷಯದಲ್ಲಿ ಯಾಕೆ ಆ ರೀತಿಯಾಗಿ ಆತನು ಹೇಳಿದ್ದಾನೆ ಅವನು ಅಂತ ಹೇಳ್ಬಿಟ್ಟು ನೋಡುವಾಗ, ಆ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯದ 7ನೇ ವಚನದಲ್ಲಿ, ನಾವು ನಮ್ಮ ದೇವರಾದ ಯೆಹೋವನಿಗೆ ಮೊರೆ ಇಡುವಾಗೆಲ್ಲ ಆತನು ಸಮೀಪವಾಗಿಯೇ ಇದ್ದಾನಲ್ಲ. ಇದು ಮೊದಲನೇ ಭಾಗ್ಯ. ಏನು? ಪ್ರಾರ್ಥನೆ, ಮೊರೆ ಇಡುವಿಕೆ, ದೇವರ ಜೊತೆಯಲ್ಲಿ ಮಾತಾಡುವಿಕೆ. ಇದು ಮೊದಲನೇ ಭಾಗ್ಯ ಇಸ್ರಾಯೇಲರಿಗೆ, ದೇವ ಜನರಿಗೆ ಇದ್ದದ್ದು. 2ನೇ ಭಾಗ್ಯ ಯಾಕೆ ಅದನ್ನು ನಾನು ಹೇಳ್ತೇನೆ ಅಂತ ಹೇಳಿದ್ರೆ, ಮುಂದುವರಿಸ್ತೇನೆ ರೀ. ಆತನು ಸಮೀಪವಾಗಿ ಇದ್ದಾನಲ್ಲ. ಬೇರೆ ಎಷ್ಟು ಜನಾಂಗಕ್ಕಾದರೂ ಯಾವ ದೇವರು ಹೀಗೆ ಸಮೀಪವಾಗಿರುವನು? ಯೋಚನೆ ಮಾಡಿರಿ. 8ನೇ ವಚನ, ನಾನು ಈ ಹೊತ್ತು ನಿಮ್ಮ ಮುಂದೆ ಇಡುವ ಇಂಥ ನ್ಯಾಯವಾದ ಆಜ್ಞಾವಿಧಿಗಳುಳ್ಳ ಈ ಧರ್ಮಶಾಸ್ತ್ರಕ್ಕೆ ಸಮಾನವಾದದ್ದು ಬೇರೆ ಯಾವ ಜನಾಂಗಕ್ಕೆ ಉಂಟು? 2 ಸ್ಪೆಷಾಲಿಟಿ, 2 ವೈಶಿಷ್ಟ್ಯತೆ, 2 ಅನುಪವರ್ತನ ಇಸ್ರಾಯೇಲರಿಗೆ ಲಭ್ಯವಾಗಿತ್ತು. ಒಂದು, ಅವರು ಪ್ರಾರ್ಥನೆ ಮಾಡುವಾಗೆಲ್ಲ ದೇವರು ಸಮೀಪವಾಗಿರುವಂಥ ಅನುಭವ. 2ನೇದು, ದೇವರ ವಾಕ್ಯದ ಅನುಭವ, ಮೋಶೆಯ ಧರ್ಮಶಾಸ್ತ್ರದ ಅನುಭವ, ಪ್ರವಾದಿಗಳ ಗ್ರಂಥಗಳ ಅನುಭವ, ಕೀರ್ತನೆಗಳ ಅನುಭವ ನಿಶ್ಚಯವಾಗಿ. ಆದುದರಿಂದ ದೇವರೇ, ಕೀರ್ತನೆ 75 ಮೊದಲನೇ ವಚನ, ದೇವರೇ ಕೊಂಡಾಡ್ತೇವೆ, ನಿನ್ನನ್ನು ಕೊಂಡಾಡ್ತೇವೆ, ನಿನ್ನ ನಾಮ ಮಹತ್ವವು ಸಮೀಪವಾಗಿದೆ. ಇದೇ ಪದ ನಾವು ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯದ 7ನೇ ವಚನದಲ್ಲಿ ನೋಡಿದೆವು. ಆತನು ಸಮೀಪವಾಗಿದ್ದಾನೆ ಅಂತ ಹೇಳ್ಬಿಟ್ಟು. ದೇವರ ನಾಮ ಮಹತ್ವವು ಸಮೀಪವಾಗಿದೆ ಅಂದರೆ ದೇವರು ಸಮೀಪವಾಗಿದ್ದಾನೆ, ಹತ್ತಿರವಾಗಿಯೇ ಇದ್ದಾನೆ. ಇನ್ನೊಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ, ಅದನ್ನು ಕೂಡ ನಾನು ಓದಬೇಕು. ಯಾಕಂದರೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ವಾಕ್ಯ. ಕೀರ್ತನೆ 145ನೇ ಅಧ್ಯಾಯ ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು. ವಚನ 18ನೇ ವಚನ, ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ಹೌದು, ಇಲ್ಲಿ ಕೂಡ ಕೀರ್ತನೆ 75 ಆಸಾಫನ ಕೀರ್ತನೆಯನ್ನು ನಾವು ನೋಡುವಾಗ, ನಿನ್ನ ನಾಮ ಮಹತ್ವವು ಸಮೀಪವಾಗಿದೆ, ಅಥವಾ ನೀನು ನಮಗೆ ಸಮೀಪವಾಗಿದ್ದಿ, ಹತ್ತಿರವಾಗಿದ್ದಿ, ನಿನ್ನ ಮಹತ್ ಕಾರ್ಯಗಳನ್ನು ವರ್ಣಿಸುತ್ತಾರೆ. ಯಾರು? ಇಸ್ರಾಯೇಲರು, ದೇವಜನರು, ಸಭೆಯಾಗಿ ವಿಶ್ವಾಸಿಗಳು. 2ನೇ ವಚನ ದೇವರು ನುಡಿದದ್ದು. ಇದು ದೇವರು ಹೇಳ್ತಾ ಇರೋದು. ಈಗ ದೇವರೇ ಅಂತ ಹೇಳ್ಬಿಟ್ಟು ಮೊದಲನೇ ವಚನದಲ್ಲಿ ಅವರು ದೇವರ ಹತ್ರ ಹೇಳಿದಾಗ, ದೇವರು 2ನೇ ವಚನದಲ್ಲಿ ರಿಪ್ಲೈ ಕೊಡುವಂಥದ್ದು. ಯಾಕಂದರೆ ಸಮೀಪವಾಗಿದ್ದರೆ ಮಾತಾಡ್ತಾರಲ್ವ. ಹಾಗೆ ಧರ್ಮೋಪದೇಶ ಕಾಂಡ 4:7 ಯಾವ ಜನಾಂಗಕ್ಕೆ ಇಲ್ಲದಂಥ ಒಂದು ಭಾಗ್ಯ. ನೀವು ಮೊರೆ ಇಡುವಾಗೆಲ್ಲ ನಾನು ಸಮೀಪವಾಗಿಯೇ ಇದ್ದೇನೆ. ಇಂಥ ಒಂದು ಭಾಗ್ಯ, ಇಂಥ ಒಂದು ಅವಕಾಶ ನಿಮಗೆ ಲಭ್ಯ ಅಂತ ಹೇಳ್ಬಿಟ್ಟು ದೇವರು ನುಡಿದದ್ದು. ಏನಂತ ನುಡಿದಿದ್ದಾನೆ ನೋಡೋಣ 2ನೇ ವಚನದಲ್ಲಿ ಮತ್ತು 3ನೇ ವಚನದಲ್ಲಿ. ಕ್ಲುಪ್ತ ಕಾಲವು ಬಂದಾಗ ನಾನೇ ನೀತಿಯಿಂದ ತೀರ್ಪು ಕೊಡುವೆನು. ಇದು ದೇವರು ಮಾತಾಡೋದು. ಟೈಮ್ ಬಂದಾಗ, ಕರೆಕ್ಟ್ ಟೈಮ್, ಸರಿಯಾದ ಟೈಮ್ ಬಂದಾಗ ನಾನೇ ನಿಮಗೆ ಏನು ಮಾಡ್ತೇನೆ? ನೀತಿಯಿಂದ ತೀರ್ಪು ಕೊಡುವೆನು. ಎಲ್ಲ ನಿವಾಸಿಗಳೊಡನೆ ಭೂಮಿಯು ಕರಗಿ ಹೋದರು. ಇದು ಸಾಧ್ಯ, ಇದು ಸಾಧ್ಯ. ಯಾಕೆ ಸಾಧ್ಯ ಎಂಬುದಾಗಿ
ನಾನು ಹೇಳ್ತೀನಿ ಅಂತ ಹೇಳಿದರೆ ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ನೋಡೋಣ ಅದು ಎಲ್ಲಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹುಡುಕಬೇಕಾಗ್ತದೆ ಅಂತ ಕಾಣ್ತದೆ. 2ನೇ ಪೇತ್ರ ಮತ್ತು ಈ ವಿಷಯಕ್ಕೆ ಸಂಬಂಧಪಟ್ಟಂಥದ್ದು 2ನೇ ಪೇತ್ರ 3ನೇ ಅಧ್ಯಾಯ ಮತ್ತು 11-12 ವಚನಗಳು. 2 Peter chapter 3 verses 11 and 12 2ನೇ ಭಾಗ ಏನಿದೆ, ಆ ದಿನದಲ್ಲಿ ಯೇಸು ಕರ್ತನ ಬರುವಿಕೆಯ ದಿನದಲ್ಲಿ ಆಕಾಶಮಂಡಲವು ಬೆಂಕಿ ಹತ್ತಿ ಲಯವಾಗಿ ಹೋಗುವುದು. ಸೂರ್ಯ, ಚಂದ್ರ, ನಕ್ಷತ್ರಗಳು ಉರಿದು ಕರಗಿ ಹೋಗುವವು. ಇನ್ನೊಂದು ಸಾರಿ ಓದ್ತೇನೆ, ಇನ್ನೊಂದು ಸಾರಿ ನೆನಪಿಸ್ತೇನೆ. ಸೂರ್ಯ, ಚಂದ್ರ, ನಕ್ಷತ್ರಗಳು ಉರಿದು ಕರಗಿ ಹೋಗುವವು. 2ನೇ ಪೇತ್ರ 3ನೇ ಅಧ್ಯಾಯದಲ್ಲಿ ಬರೆದಿರುವಂಥ ಅದೇ ಪದ ಇಲ್ಲಿ ಕೀರ್ತನೆ 75ರಲ್ಲಿ ಆಸಾಫನು ಬಳಸುವಂಥದ್ದನ್ನು ನಾವು ನೋಡ್ಬೋದು. ಅದೇನಂತ ಹೇಳಿದ್ರೆ 3ನೇ ವಚನದಲ್ಲಿ ಎಲ್ಲ ನಿವಾಸಿಗಳೊಡನೆ ಭೂಮಿಯು ಕರಗಿ ಹೋದರೂ, ಕರಗಿ ಹೋಗಿಲ್ಲ, ಹೋಗುತ್ತೆ. ಒಂದು ವೇಳೆ ಹೋದರೂ ಅದರ ಸ್ತಂಭಗಳನ್ನು ಸ್ಥಾಪಿಸುವವನು ನಾನೇ. ಹಾಗಾದರೆ ದೊಡ್ಡ ಪ್ರಪಂಚ, ನಾವು ಒಂದು ಚಿಕ್ಕ ವ್ಯಕ್ತಿ, ನಮ್ಮೂರು ಚಿಕ್ಕ ಊರು, ನಮ್ಮ ಹಳ್ಳಿ ಚಿಕ್ಕ ಹಳ್ಳಿ, ನಮ್ಮ ತಾಲೂಕು ಚಿಕ್ಕ ಹಳ್ಳಿ, ಚಿಕ್ಕ ಒಂದು ತಾಲೂಕು, ನಮ್ಮ ಜಿಲ್ಲೆ ಒಂದು ಚಿಕ್ಕ ಜಿಲ್ಲೆ, ನಮ್ಮ ರಾಜ್ಯ ಒಂದು ಚಿಕ್ಕ ರಾಜ್ಯ, ನಮ್ಮ ದೇಶ ಒಂದು ಚಿಕ್ಕ ದೇಶ. ಯಾಕಂದರೆ ಎಷ್ಟೊಂದು ದೇಶಗಳಿವೆ. ಒಂದು ವೇಳೆ ಆ ದೇಶಗಳು ಎಲ್ಲವೂ ಇರುವಂಥ ಒಂದು ಪ್ರಪಂಚ, ಅದು ಕೂಡ ಚಿಕ್ಕ ಪ್ರಪಂಚ ದೇವರ ದೃಷ್ಟಿಯಲ್ಲಿ. ಯಾಕಂದರೆ ದೇವರು ದೊಡ್ಡ ಆತನು. ಆದರೂ ಕೂಡ ನಮ್ಮ ದೃಷ್ಟಿಗೆ, ನಮಗೆ ಆ ದೊಡ್ಡ ಪ್ರಪಂಚ ದೇವರ ದೃಷ್ಟಿಯಲ್ಲಿ ಚಿಕ್ಕದಾಗಿ ಕಾಣುವಂಥ ಪ್ರಪಂಚ ನಮ್ಮ ದೃಷ್ಟಿಯಲ್ಲಿ ದೊಡ್ಡದಾಗಿ ಕಾಣುವಂಥದ್ದಾಗಿದೆ. ಅಂಥ ದೊಡ್ಡ ಪ್ರಪಂಚ ಕರಗಿ ಹೋದರೂ ದೇವರು ಹೇಳುವಂಥದ್ದು ಮತ್ತೆ ನಾನು ಸ್ಥಾಪಿಸ್ತೇನೆ. ಅಂದರೆ ಮೆಸೇಜ್ ಏನು, ಭಾಳ ಒಳ್ಳೆ ಮೆಸೇಜ್, ಕೇಳಿಸ್ಕೊಳ್ರಿ. ಭಾಳ ಒಳ್ಳೆಯ ಒಂದು ಸಂದೇಶ ನಮಗೋಸ್ಕರವಾಗಿ ಕಾದಿದೆ. ಅದೇನಂತ ಹೇಳಿದರೆ, ನಿಮ್ಮ ಲೋಕ, ನಿಮ್ಮದೇ ಆದ ಲೋಕ, ನಿಮ್ಮದೇ ಆದ ಚಿಕ್ಕ ಲೋಕ, ನಿಮ್ಮದೇ ಆದ ಕನಸುಗಳು, ನಿಮ್ಮದೇ ಆದಂಥ ಒಂದು ವೇಳೆ ಸಂಬಂಧಗಳು, ನಿಮ್ಮದೇ ಆದಂಥ ಚರಿತ್ರೆ, ನಿಮ್ಮ ಲೋಕ ಕರಗಿ ಹೋದರೂ ದೇವರು ಹೇಳ್ತಾನೆ, ನಾನು ಅದನ್ನು ಪುನಃ ಸ್ಥಾಪಿಸ್ತೇನೆ. ಐ ಆಮ್ ಏಬಲ್ ಟು ಡೂ ಇಟ್. ನಾನು ಅದನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ಸ್ಥಾಪಿಸುವವನು, ಅದರ ಸ್ತಂಭಗಳನ್ನು ಸ್ಥಾಪಿಸುವವನು ನಾನೇ. ಕೀರ್ತನೆ 75:3ನೇ ವಚನ. ಆದ ಕಾರಣ ದೇವರು ಮಾತನಾಡಿದ್ದು ಅಲ್ಲಿಗೆ ಮುಗೀತು. ಈಗ ಆಸಾಫನು ಮಾತಾಡ್ತಾನೆ. ಆಸಾಫನಿಗೆ ಬೇರೆಯವರ ಬಗ್ಗೆ ಅವನಿಗೆ ಚಿಂತೆ ಅಂತ ಹೇಳಿದರೆ ಅನ್ಯಾಯವಾದಂಥ ಮತ್ತು ಲೋಕದಲ್ಲಿ ಬಹುಶಃ ವಿಶ್ವಾಸಿಗಳಲ್ಲಿ, ದೇವಜನರಲ್ಲಿ ಅಥವಾ ದೇವಜನರಲ್ಲದವರಲ್ಲಿ ಅವನು ಕಂಡಂಥ ಹೆಮ್ಮೆಗಾರರು, ಕೊಚ್ಚಿಕೊಳ್ಳುವಂಥವರನ್ನು ನೋಡಿದಾಗ 4ನೇ ವಚನದಲ್ಲಿ ಅವ್ರಿಗೂ ಒಂದು ಮೆಸೇಜ್ ಕೊಡ್ತಾನೆ. ಹೌದು, ಸ್ಟಾರ್ಟಿಂಗ್ ಮಾಡಿದ್ದು 75ನೇ ಕೀರ್ತನೆ 1ನೇ ವಚನದಲ್ಲಿ ದೇವರೇ. ಆದರೆ ಅದೇ 75ನೇ ಕೀರ್ತನೆ 4ನೇ ವಚನಕ್ಕೆ ಬಂದಾಗ ಹೆಮ್ಮೆಗಾರರೇ, ದುಷ್ಟರೇ, ಕೊಚ್ಚಿಕೊಳ್ಳಬೇಡ್ರಿ. ಯಾಕೆ ದೇವರ ಹತ್ರ ಮಾತನಾಡ್ತಾ ಇದ್ದಂಥ ವ್ಯಕ್ತಿ ಈಗ ಬೇರೆಯವ್ರ ಹತ್ರ ಮಾತಾಡ್ತಿದ್ದಾನೆ? ಯಾಕಂತ ಹೇಳಿದ್ರೆ ದೇವರು ಆ ಭಾರ ಅವನಿಗೆ ಕೊಟ್ಟಿರಬೇಕು. ದೇವರು ಆಸಾಫನಿಗೆ ಆ ಭಾರ ಕೊಟ್ಟಿರಬೇಕು. ದೇವರ ಹತ್ರ ಮಾತನಾಡುವಾಗ ಕೆಲವು ಸಾರಿ ದೇವರು ಬೇರೆಯವ್ರ ಬಗ್ಗೆ ಮಾತಾಡ್ತಾನೆ, ಬೇರೆಯವರಿಗೆ ಸಂದೇಶ ಕೊಡ್ತಾನೆ. ಅದನ್ನು ಎಚ್ಚರಿಕೆಯಿಂದ, ಪ್ರೀತಿಯಿಂದ ನಾವು ಹೇಳಬೇಕು. ಆದ ಕಾರಣ ಇಲ್ಲಿ ಆಸಾಫನ್ ಕೂಡ ಹೆಮ್ಮೆಗಾರರೇ, ಕೊಚ್ಚಿಕೊಳ್ಳಬೇಡ್ರಿ. ಯಾಕಂದರೆ ಭಾಳ ಜನ ಕೊಚ್ಚಿಕೊಳ್ತಿದ್ದರು. ದುಷ್ಟರೇ, ನಿಮ್ಮ ಕೊಂಬುಗಳನ್ನು ಮೇಲೆತ್ತಬೇಡ್ರಿ.
ಕೊಂಬು ಅಂತ ಹೇಳಿದಾಗ ಅದು ಶಕ್ತಿಯನ್ನು ತೋರಿಸ್ತದೆ. ಕೊಂಬು ಅಂತ ಹೇಳಿದಾಗ ಅವರ ಒಂದು ಆಡಂಬರ, ಅವರ ಒಂದು ಧ್ವಜ, ಅವರ ಒಂದು ಪ್ಲ್ಯಾನು, ಅವರ ಒಂದು ಮಾತು, ಅವರ ಒಂದು ಏನೇ ಇರ್ಬೋದು, ಅದನ್ನು ಮೇಲಕ್ಕೆತ್ತಬೇಡ್ರಿ. ಅಂದರೆ ನಿಮ್ಮ ಕೊಂಬುಗಳನ್ನು ಮೇಲಕ್ಕೆತ್ತಬೇಡ್ರಿ ಅಂತ ಹೇಳಿದಾಗ ನಿಮ್ಮನ್ನೇ ದೇವರಿಗಿಂತ ಮೇಲೆ ಅಥವಾ ದೇವರ ಮುಂದೆ ನಿಮ್ಮನ್ನೇ ಹೊಗಳಿಕೊಳ್ಳಬೇಡ್ರಿ, ಗರ್ವ ಪಡಬೇಡ್ರಿ. ಮತ್ತೊಂದು ಸಾರಿ ರಿಪೀಟ್ ಮಾಡ್ತಾನೆ 5ನೇ ವಚನದಲ್ಲಿ, ಕೊಂಬುಗಳನ್ನು ಮೇಲೆತ್ತಬೇಡ್ರಿ, ಸೊಕ್ಕಿನ ಕುತ್ತಿಗೆಯಿಂದ ಮಾತಾಡಬೇಡ್ರಿ. ನೋಡಿದ್ರಾ, ಕೊಂಬು ಅಂತ ಹೇಳಿದಾಗ ಅದು ಮಾತು ಕೂಡ ಆಗಿರ್ಬೋದು. ಕೆಲವು ಸಾರಿ ಭಾಳ ದೊಡ್ಡ ದೊಡ್ಡ ಮಾತುಗಳನ್ನು ನಾವು ಆಡುವಂಥ ಸಾಧ್ಯತೆ ಇದೆ. ಯಾಕಂತ ಹೇಳಿದರೆ ಕೀರ್ತನೆ 73ರಲ್ಲಿ ಇದೇ ಆಸಾಫನು, ಮೊದಲನೇ ಕೀರ್ತನೆ ನಾವು ನೋಡುವುದರಲ್ಲಿ ಆಸಾಫನು ಹೇಳ್ತಿದ್ದಾನೆ, ಈಗ ಏನದು ದೊಡ್ಡ ಬಾಯಿ ಬಿಡ್ತಾರೆ. 9ನೇ ವಚನ. ಯಾಕೋ ಆಸಾಫನಿಗೆ ಈ ಗರ್ವಿಷ್ಠರ ಪತ್ತೆ ಹಚ್ಚುವಂಥದ್ದು ಭಾಳ ಈಸಿ. ಒಬ್ಬೊಬ್ಬರು ಒಂದೊಂದು ಸ್ಪೆಷಾಲಿಟಿ. ವೈದ್ಯರು ಯಾವ ರೀತಿಯಾಗಿ ಕಣ್ಣಿನ ಡಾಕ್ಟ್ರು ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂಥ ಡಾಕ್ಟ್ರು, ಆ ರೀತಿಯಾಗಿ ಹಾಲಿನ ಡಾಕ್ಟ್ರ್ ಅಂತಿದ್ದಾರಲ್ಲ, ಆ ರೀತಿಯಾಗಿ ನರಗಳ ಡಾಕ್ಟ್ರು, ಆ ರೀತಿಯಾಗಿ ಈ ಆಸಾಫನು ಗರ್ವಿಷ್ಠರನ್ನು ನೋಡಿದರೆ ತಕ್ಷಣ ಅವರಿಗೆ ಒಂದು ಮೆಸೇಜ್ ಕೊಡಬೇಕಂತ ಅವನಿಗೆ ಅನಿಸ್ತಾ ಇತ್ತು. ಆದ ಕಾರಣ ಸೊಕ್ಕಿನ ಕುತ್ತಿಗೆಯಿಂದ ಮಾತಾಡಬೇಡ್ರಿ. ಅವರು ಸೊಕ್ಕಿನವರಂತ ಆಸಾಫನಿಗೆ ಹೇಗೆ ಗೊತ್ತಾಯ್ತು? ಅವರ ಮಾತಿನಿಂದ ಅವನಿಗೆ ಗೊತ್ತಾಯಿತು. ಆ ರೀತಿಯಾಗಿ ಹೇಳಿಬಿಟ್ಟು ಮತ್ತೆ ಫೋಕಸ್ ಚೇಂಜ್ ಮಾಡ್ತಾನೆ. ಒಂದು ವಚನದಲ್ಲಿ ದೇವರಿಗೆ ಮಾತಾಡ್ತಾನೆ, 1ನೇ ವಚನ. 2-3 ವಚನದಲ್ಲಿ ದೇವರು ಮಾತಾಡಲಿಕ್ಕೆ ಅನುಮತಿಸ್ತಾನೆ. 3-4 ವಚನಗಳು ಆ ದೇವರ ಸ್ವರವನ್ನು ಕೇಳಿಸ್ಕೊಂಡು ಸೊಕ್ಕಿನವರಿಗೆ ಒಂದು ಎಚ್ಚರಿಕೆಯ ಮಾತನ್ನು ಹೇಳ್ತಾನೆ. ಆ ರೀತಿಯಾಗಿ ಹೇಳಿಬಿಟ್ಟು ಬೇರೊಬ್ಬ ವ್ಯಕ್ತಿಯ ಬಗ್ಗೆ 6ನೇ ವಚನದಲ್ಲಿ ಹೇಳ್ತಾನೆ. ಯಾಕಂದರೆ ಉದ್ಧಾರವು ಅಂತ ಹೇಳುವಾಗ ಯೇಸು ಕ್ರಿಸ್ತನು ರಕ್ಷಣೆ. ಮೂಡಲಿನಿಂದಾಗಲಿ ಪಡುವಲಿಂದಾಗಲಿ ಅರಣ್ಯದಿಂದಾಗಲಿ ಬರುವುದಿಲ್ಲ, ದೇವರೇ ನ್ಯಾಯಾಧೀಶನಾಗಿ. ಯೋಹಾನ 5:22. ತಂದೆ ನ್ಯಾಯ ತೀರಿಸುವಂಥ ತಂದೆ ಯಾರನ್ನು ನ್ಯಾಯ ತೀರಿಸುವುದಿಲ್ಲ, ಆ ನ್ಯಾಯ ತೀರಿಸುವಂಥ ಕೆಲಸ ಮಗನಿಗೆ ಕೊಟ್ಟಿದ್ದಾನಂತ. ಯೇಸು ಕರ್ತನು ದೇವರೇ ನ್ಯಾಯಾಧೀಶನಾಗಿ ಯೇಸು ಕ್ರಿಸ್ತನ ಮೂಲಕವಾಗಿ ಲೋಕವನ್ನು ನ್ಯಾಯ ತೀರ್ಪು ಮಾಡುವನು. ಒಬ್ಬನನ್ನು ತೆಗೆದು ಇನ್ನೊಬ್ಬನನ್ನು ಸ್ಥಾಪಿಸ್ತಾನೆ ದೇವರು. 7ನೇ ವಚನ. ಹೌದು, ಯೇಸು ಕ್ರಿಸ್ತನ ಚಿತ್ರ ಬಂತು ನೋಡ್ರಿ. ಯೆಹೋವನ ಕೈಯಲ್ಲಿ ಪಾತ್ರೆ ಇದೆ, ಅದು ಔಷಧ, ಅದು ಅದರಿಂದ ಹೊಯ್ದು ಹಂಚುತ್ತಾನೆ ಎಂಬುದಾಗಿ ಹೇಳಿಬಿಟ್ಟು ಕಡೆಗೆ ಆಸಾಫನು ತನ್ನ ಬಗ್ಗೆ ಒಂದು ಮಾತನ್ನು ಹೇಳ್ತಾನೆ. ಅದೇನೆಂದರೆ 9ನೇ ವಚನ, ನಾನಾದರೂ ಸದಾ ವರ್ಣಿಸುವವನಾಗಿ ಯಾಕೋಬ ವಂಶದವರ ದೇವರನ್ನು ಸಂಕೀರ್ತಿಸುವೆನು. ಹೌದು, ದೇವರಿಂದ ಪ್ರಾರಂಭವಾಗಿ ತನ್ನ ತೀರ್ಮಾನ ದೇವರನ್ನು ವರ್ಣಿಸುವುದಾಗಿ ಹೇಳ್ತಾನೆ. ದೇವರೇ, ನಿನ್ನನ್ನು ಕೊಂಡಾಡ್ತೇವೆ. ಅದೇ ಸ್ಪಿರಿಟು ಮುಂದುವರಿಸಿ ಅದೇ ಆತ್ಮದಿಂದ ಅವನು ಸಂಕೀರ್ತಿಸುವುದಾಗಿ ಹೇಳಿಬಿಟ್ಟು 10ನೇ ವಚನದ ಕೊನೆ ಸಾಲಿನಲ್ಲಿ ಒಂದು ಮಾತು ಹೇಳ್ತಾನೆ. ಆದರೆ ಭಕ್ತರ ಕೊಂಬುಗಳು ಎತ್ತಲ್ಪಡುವುದು. ಕೊಂಬುಗಳ ಬಗ್ಗೆ 2 ಸಾರಿ ಈಗಾಗಲೇ 4ನೇ 5ನೇ ವಚನದಲ್ಲಿ ಹೇಳ್ದ. ಆದರೆ ಅದು ದುಷ್ಟರ ಕೊಂಬುಗಳು. ಆದರೆ 10ನೇ ವಚನದಲ್ಲಿ ಭಕ್ತರ ಕೊಂಬುಗಳು, ಭಕ್ತರ ಮಾತುಗಳು, ಭಕ್ತರ ಕಾರ್ಯಗಳು, ಭಕ್ತರ ಸಾಧನೆಗಳು ಅದು ಮೇಲಕ್ಕೆ ಎತ್ತಲ್ಪಡುವುದು. ಆ ರೀತಿಯಾಗಿ ಭಕ್ತಾದಿಗಳೇ, ನಿಮ್ಮ ಒಂದು ಕಾರ್ಯವು ಕೂಡ ದೇವರಿಂದ ಎತ್ತಲ್ಪಡುವಂತೆ ಆಗಲಿ. ಕೀರ್ತನೆ 75 ಇದನ್ನು ಅಧ್ಯಯನ ಮಾಡಿ ನಾವು ಮುಗಿಸುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.